ನೀನು ಹೆದರಬೇಡ. ಜೀವನದ ಪ್ರತಿ ನಿನ್ನ ದೃಷ್ಟಿಕೋನ ಸರಿಯಾಗಿ ಇದೆ. ನೀನು ಪಟ್ಟ ಶ್ರಮಕ್ಕೆ ಪ್ರತಿಫಲ ದೊರೆಯದಂತೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ. ನೀನು ಹೆದರಬೇಡ. ಕೆಲ ಜನರು ಸಹಜವಾಗಿ ಹೇಳ್ತಾರೆ, ನೀನು ಹೇಗಪ್ಪ ಅಷ್ಟು ದೊಡ್ಡ ಕನಸು ಕಂಡೆ ಎಂದು. ನಮ್ಮಂತಹವರಿಂದ ಆಲ್ಮೋಸ್ಟ್ ಸಾಧ್ಯವಿಲ್ಲದ್ದು ನೀನು ಸಾಧಿಸಿಯೇ ಸಿದ್ಧ ಎಂದು ಅದು ಹೇಗೆ ತಾನೇ ಡಿಸೈಡ್ ಮಾಡಿದೆ ಎಂದು ಹೇಳಿಯೇ ಹೇಳ್ತಾರೆ. ಹೇಳುವವರು ಹೇಳ್ತಾ ಇರ್ತಾರೆ, ಅವರಿಗೆ ಅದರ ಬಗ್ಗೆ ಹೆದರಿಕೆ ಇದೆ, ಸೊ ಅವರು ಹೆದರ್ತಾ ಕೂತ್ಕೊಳ್ತಾರೆ. ಆದರೆ ನೀನು ಯಾವುದೇ ಕಾರಣಕ್ಕೂ ನಿನ್ನ ದಾರಿಯನ್ನು ಬದಲಾಯಿಸಬೇಡ. ಯಾರು ಅದೇನು ಬೇಕಾದರೂ ಹೇಳಲಿ, ನೀನು ಯಾವುದೇ ಕಾರಣಕ್ಕೂ ಹೆದರಬೇಡ. ಕನಸಿನ ಬಗ್ಗೆ ಕೇವಲ ಯೋಚಿಸುತ್ತಾ ಕೂರುವವರಿಗೆ ಕನಸು ಕನಸಾಗೇ ಉಳಿಯುತ್ತದೆ. ಆದರೆ ಪ್ರತಿನಿತ್ಯ ಅದಕ್ಕಾಗಿ ಶ್ರಮ ಪಡುವವರಿಗೆ ಅದು ಎಂದಿಗೂ ಕಬ್ಬಿಣದ ಕಡಲೆಯಾಗಿ ಉಳಿಯುವುದಿಲ್ಲ. ಜನರು ಏನೇ ಹೇಳಬಹುದು, ಇದು ನಿನ್ನಿಂದ ಸಾಧ್ಯವಿಲ್ಲ, ಈ ವಿಷಯದಲ್ಲಿ ಆಲ್ರೆಡಿ ಬಹಳಷ್ಟು ಮಂದಿ ನಿಪುಣರಿದ್ದಾರೆ, ಇದು ನಮ್ಮಂಥವರಿಗೆ ಅಲ್ಲ ಎಂದು. ಇಲ್ಲಿ ಅವರು ಅವರ ಹೆದರಿಕೆಯನ್ನು ನಿನ್ನ ಮೇಲೆ ಹೇರಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ನೀನು ಹೆದರಬೇಡ. ಜನರು ಆಬ್ವಿಯಸ್ಲಿ ಬಹಳ ಹೆದರಿಸ್ತಾರೆ. ನಿನಗೆ ಈ ಕೆಲಸ ಸಿಗಲಿಲ್ಲ ಅಂದರೆ ನೀನು ಏನು ಮಾಡ್ತೀಯಾ? ಬೇರೆ ಕೆಲಸ ಅಷ್ಟು ಸುಲಭದಲ್ಲಿ ಸಿಗುವಂಥದ್ದಲ್ಲ, ಪ್ರೈವೇಟ್ ಜಾಬ್ ನಿನ್ನ ಕೈಯಲ್ಲಿ ಆಗುವಂಥದ್ದಲ್ಲ, ನೀನು ಏನು ಮಾಡ್ತೀಯಾ ಎಂದು. ಆದರೆ ನೀನಿಲ್ಲಿ ಈ ಮಾತನ್ನು ಎಂದಿಗೂ ಮರೆಯಬೇಡ. ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ. ಇಂದು ಇರುವುದು ನಾಳೆ ಇರುವುದಿಲ್ಲ. ಆದ್ದರಿಂದ ಜನರ ಮಾತಿಗೆ ಕಿವಿ ಕೊಟ್ಟು ನೀನು ಯಾವುದೇ ತಪ್ಪು ದಾರಿಗೆ ಹೋಗಬೇಡ. ತಡವಾಗಿ ಆದರೂ ಪರವಾಗಿಲ್ಲ, ನಿನಗಾಗಿ ಇರುವಂತಹ ಸರಿಯಾದ ಯೋಗ್ಯವಾದ ಕೆಲಸವನ್ನು ಹುಡುಕಿ ಅದನ್ನು ಮಾಡು. ಆದರೆ ಹೆದರಬೇಡ. ಇಲ್ಲಿ ಒಂದು ಮಾತನ್ನು ಯಾವಾಗಲೂ ನೆನಪಿಡು, ಎದುರಿನವರು ಏನೇ ಹೇಳ್ತಾ ಇದ್ರೂ ಅದು ಅವರ ಕ್ಷಮತೆಗೆ ಅನುಗುಣವಾಗಿ ಇರುತ್ತೆ. ಅವರು ಹೇಳಿದ ಮಾತನ್ನು ಜಸ್ಟ್ ಕೇಳು, ಅದರಿಂದ ಏನಾದರೂ ಕಲಿಯಲಿಕ್ಕೆ ದೊರೆತರೆ ಅದನ್ನು ಕಲಿ. ಆದರೆ ಯಾರದ್ದೇ ಆಗಲಿ ಯಾವುದೇ ಮಾತನ್ನು ಕೇಳಿ ಹೆದರಬೇಡ. ನೆನಪಿಡು, 4 ಜನ ಯಾವಾಗಲೂ ಆಬ್ವಿಯಸ್ಲಿ ಏನಾದರೂ ಹೇಳ್ತಾನೆ ಇರ್ತಾರೆ. ಆದರೆ ಅದನ್ನು ಕೇಳಿ ನೀನು ಫೀಲ್ ಮಾಡಿಕೊಂಡು ನಿನ್ನ ಗುರಿಯಿಂದ ವಿಚಲಿತನಾಗಿ ಹೆದರಿಕೊಂಡು ಕೂರಬೇಡ. ಥಿಂಕ್ ಅಬೌಟ್ ಇಟ್.